ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ದಾಖಲೆ ನೀಡದೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪುರಸಭೆಯ ಆಡಳಿತದಲ್ಲಿ ನಡೆದ ಖರ್ಚು ವಿವರಗಳನ್ನು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಕೇಳಿದರೂ ಸಂಬಂಧಪಟ್ಟ ಅಧಿಕಾರಿಗಳು ದಾಖಲೆ ನೀಡಲು ವಿಳಂಬ ಮಾಡುತ್ತಿದ್ದಾರೆ ಎಂದು ಪುರಸಭಾ ಸದಸ್ಯರು ಆರೋಪಿಸಿದ್ದಾರೆ. ಪುರಸಭಾ ಸದಸ್ಯ ರೇಣುಕಾ ಪ್ರಸಾದ್ ಅವರು ಪುರಸಭಾ ನಿಧಿ ಅಡಿಯಲ್ಲಿ ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ಜಮಾ ಮತ್ತು ಖರ್ಚಾಗಿರುವ ಹಣದ ವಿವರಗಳನ್ನು ಆರ್ಟಿಐ ಮೂಲಕ ಕೇಳಿದ್ದರು. ಆದರೆ ಅಧಿಕಾರಿಗಳು ತಕ್ಕ ಸಮಯದಲ್ಲಿ ಮಾಹಿತಿ ನೀಡದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಈ ಕುರಿತು ಮಾತನಾಡಿದ ರೇಣುಕಾ ಪ್ರಸಾದ್, ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಸಾರ್ವಜನಿಕರಿಗೆ 30 ದಿನದೊಳಗೆ ಮಾಹಿತಿ ನೀಡಬೇಕು. ಆದರೆ ಅಧಿಕಾರಿಗಳು ಇದನ್ನು ಉಲ್ಲಂಘಿಸಿ ದಾಖಲೆಗಳನ್ನು ಮರೆಮಾಚುತ್ತಿದ್ದಾರೆ. ಇದು ಜನತೆಗೆ ಉತ್ತರದಾಯಿತ್ವ ತಲುಪಿಸುವ ಆಡಳಿತದ ಮೇಲಿನ ವಿಶ್ವಾಸವನ್ನು ಕುಂದಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ಅಧಿಕಾರಿಗಳ ಈ ನಡೆ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಸಾರ್ವಜನಿಕ ಹಣದ ಬಳಕೆಯ ವಿವರಗಳನ್ನು ಬಹಿರಂಗಪಡಿಸುವಂತೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಗೆ ದೂರು ಸಲ್ಲಿಸುವ ಯೋಚನೆಯಲ್ಲಿ ಇದ್ದಾರೆ. ಈ ಬಗ್ಗೆ ಜಿಲ್ಲಾ ಆಡಳಿತ ಮತ್ತು ಉನ್ನತ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ತುಳಸಿ ಕುಮಾರಿ ಅಂತ ಇವರೇ ಮ್ಯಾನೇಜರು. ಆಮೇಲೆ ಮಾಹಿತಿ ಅಧಿಕಾರಿ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರೇನೆ. ಇವರು ಆ್ಯಕ್ಚುಲಿ ಇವ್ರ ಕಾಲದಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇವರು ರೆಡಿ ಮಾಡಿ ಅಕೌಂಟೆಂಟ್ ಅವ್ರ ಕೈಲೆಲ್ಲ ಸೈನ್ ಮಾಡಿ ಸಿಕ್ಕಿದ್ದಾರೆ. ಅಟೆಸ್ಟೆಡ್ ಸೈನ್ ಆಗಬೇಕು, ಅದಕ್ಕೆ ಕಾಯ್ತಾ ಇದ್ದಾರೆ. ಮೇಡಮ್ ಒಂಚೂರು ಸ್ಟೇಟ್ಮೆಂಟ್ ಕೊಡಿ, ಪ್ರೆಸ್ನವರು ಹಂಗೆಲ್ಲ ಹೋಯ್ತು ಅಂತ ತಪ್ಪಾಗುತ್ತೆ ಮೇಡಮ್. ಏನಕ್ಕೆ ಮೇಡಮ್ ಅದು ಈಗ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಕೇಳಿ ಅದು ಮಾಹಿತಿ ಕೇಳಿದಾಗ ಕೊಡೋಕ್ಕೆ ಏನು ಹೇಳ್ತೀವಿ? ನಮ್ಮ ಕಡೆಯಿಂದ ಮಾಹಿತಿನ ರೆಡಿ ಮಾಡಿದ್ದೀವಿ ಸರ್. ನಮ್ಮ ಹಂತದಲ್ಲಿ ನಮಗೆ ಮಾಡಿಕೊಟ್ಟಿದ್ದೀವಿ ಸರ್. ಫೈಲ್ ಬಂದು ಸಿಒ ಕಡೆ ಇದೆ, ಬಿರಲೇ ಇಟ್ಕೊಂಡಿದ್ದಾರೆ, ಮಾಹಿತಿ ಸೈನಾಗಿ ಕೊಡ್ತಾರೆ. ಮತ್ತು ಒಂದು ಅವಧಿ ಇರುತ್ತಲ್ವಾ ಮಾಹಿತಿ ಹಕ್ಕು ಕೇಳಿದಾಗ ಇಷ್ಟು ದಿನಗಳಲ್ಲಿ ಅವ್ರಿಗೆ ಒದಗಿಸ್ಬೇಕು ಅಂತ ಕೊಡ್ತೀನಿ ಅಂತ ಹಿಂಗೆ ಮುಂದೆ ಹಾಕೊಂಡು ಆಮೇಲೆ PDF ಕೂಡ ಫೋನ್ ಮಾಡಿದ್ವಿ ಬಗ್ಗೆ ಕೊಡಿ ಮಾಹಿತಿ ಬೇಗ ಅಂತ. ಹಾಗಾಗಿ ಇವತ್ತು ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು ಸರ್. ಪುರಸಭೆ ಆಡಳಿತ ಮಂಡಳಿ ಕೇಳಿದಾಗಲೂ ಸಹ ಅವ್ರಿಗೆ ಸದಸ್ಯರುಗಳು ಸಹ ಕೊಡ್ತಿಲ್ಲ ಅಂತಾರೆ. ಸಾಮಾನ್ಯ ಜನ ಬಂದು ಕೇಳಿದ ಹೆಂಗೆ ಕೆಲಸ ಮಾಡ್ತೀರಿ ನೀವು? ಈಗ ಮೆಂಬರ್ಸ್ ಅಲ್ವಾ, ಕೌನ್ಸಲರ್ಗಳು ಕೌನ್ಸಲರ್ಗಳು ಅದು ಏನು ಮಾತನಾಡಿ ಕೇಳ್ತಿಲ್ಲ, ಅವರು ಇದ್ರಲ್ಲಿ ಕೇಳ್ತಾ ಇದ್ದಾರೆ, ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಕೇಳ್ತಾ ಇದ್ದಾರೆ. ಒದಗಿಸ್ಬೇಕು ಅಂತ ಒಂದು ಇದು ಮಾಹಿತಿ ಒದಗಿಸ್ಬೇಕಲ್ವ? ಮತ್ತು ಯಾಕೆ ಇಷ್ಟೊಂದು ಡಿಲೇ ಮಾಡ್ತೀರಾ ಸರ್? ನನ್ನಿಂದ ಡಿಲೇ ಆಗಿರೋದಲ್ಲ ಸರ್, ಸಿಒ ಕಡೆ ಇದೆ ಫೈಲು. ನನ್ನ ಹತ್ತಿರ ಏನಾಗಬೇಕು ಮಾಡ್ಕೊಟ್ಟಿದ್ದೀನಿ ಸರ್. ಇದು ರೆಡಿ ಮಾಡಿ ಫೈಲು 5/1/25 ಫೈಲ್ ಸಬ್ಮಿಟ್ ಮಾಡಿದ್ದೀನಿ ಸರ್. ಫೈಲಲ್ಲಿ ನಾನು ಆಗೋಯ್ತಲ್ಲೇ ನಾನು ಮಾಹಿತಿ ಆಯೋಗಕ್ಕೆ ಕಂಪ್ಲೇಂಟ್ ಮಾಡ್ತೀನಿ. ತುಳಸಿ ಕುಮಾರಿ ಅವರೆಲ್ಲ ಮಾಹಿತಿ ಅಧಿಕಾರಿ, ಪ್ರಥಮ ಮೇಲ್ಮನೆ ಮಾಹಿತಿ ಅಧಿಕಾರಿ ಬರ್ತಾರೆ, ಅವ್ರಿಗೆಲ್ಲ ಸಮಸ್ಯೆ ಆಗುತ್ತೆ ಅಂತಂದರೆ ಕೇರ್ಲೆಸ್ ಆನ್ಸರು. ಅವರಂತೂ ಕಣ್ಣೀರು ಹಾಕೊಂಡು ಕೇಳ್ತಾರೆ, ಮೇಡಮ್ ಕೊಡಿ ಮೇಡಮ್, ನನಗೆ ಪ್ರಮೋಷನ್ಸ್ ಎಲ್ಲ ಇದೆ, ನನ್ನ ಡ್ಯೂಟಿಗೆಲ್ಲ ತೊಂದರೆ ಆಗುತ್ತೆ ಅಂದ್ರೂ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ. ಈಗ ಮೊನ್ನೆ 3ನೇ ತಾರೀಕು PD ಅವ್ರ ಗಮನಕ್ಕೂ ತಗೊಂಬಂದು ಕರೆ ಮಾಡಿ ಹೇಳ್ಸಿದ್ದೀನಿ, RTIನಲ್ಲಿ ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಇಟ್ಕೋಬಾರ್ದು, ಫಸ್ಟ್ ಕೊಡಬೇಕು ಅಂತೆಲ್ಲ ಕೇಳಿದ್ರು. ಏನೇ ಉತ್ತರ ಇಲ್ಲ. ಇವತ್ತು ಇದು ಪ್ರೀ ಬಜೆಟ್ ಮೀಟಿಂಗ್ ಇತ್ತು ಆ್ಯಕ್ಚುಲಿ ಇವತ್ತು. ಅವರೆಲ್ಲರೂ ಹೇಳಿದ್ರು, ಅಧ್ಯಕ್ಷ ಹೇಳಿದ್ದಾರೆ, ಸ್ಥಾಯಿ ಕಮಿಟಿ ಹೇಳಿದ್ದಾರೆ, ಉಪಾಧ್ಯಕ್ಷ ಎಲ್ಲ ಹೇಳಿದ್ದಾರೆ. ಯಾರು ಹೇಳಿದ್ರು ಅದಕ್ಕೆ ನೆಗ್ಲಿಜೆನ್ಸಿ ಕೊಟ್ಟರಾಯ್ತು. ನಿಂಬಾರನು ಕೊಟ್ಟಿಲ್ಲ ಏನು ಅಂತೇಳಿ, ನಿಂಬಾರನು ಕೊಟ್ಟಿಲ್ಲ, ಲಭ್ಯ ಇದೆ ಅಂತ ಏನಿಲ್ಲ. ಇದು ಮಾಹಿತಿ ಇದ್ದಂಗೆ ಕೊಡೋಕ್ಕೆ ತಾನೇ RTI ಇರೋದು, ಅದಕ್ಕೂ ಕೊಟ್ಟಿಲ್ಲ. ಏನು ನಡೀತಾ ಇದೆ ಇಲ್ಲಿ ವ್ಯವಸ್ಥೆ ಅಂತ ಗೊತ್ತಾಗ್ತಾ ಇಲ್ಲ.